ಉತ್ತರ, ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗಾಗಿ ಸ್ವಲ್ಪ ದುಃಖಿಸುವುದಿಲ್ಲವೇ? ದುಃಖಿಸುತ್ತಿಲ್ಲ ಸ್ವಾಮಿ. ಪ್ರಸನ್ನದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬೀಳ್ಕಾರದ ಪತ್ನಿಯು ವೀರಾಂಗನೆಯಾಗೋಳೆ. ನಿಮ್ಮ ಕರ್ತವ್ಯದಲ್ಲಿ ತಾವು ಸ್ಥಿರವಾಗಿ, ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಿಂದ ನಿರ್ವಹಿಸುವಳು. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ಥಳಿ ಸರಿಸದೆ ಮರ್ದವ, ಸಂಪಿಗೆಯ ಗಂಧದಲ್ಲಿ ಪರಿಮಳದ ಮಾಧುರ್ಯ. ಈ ಸಂಸಾರ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀನು ನಾರ್ಯತ್ನಳು, ನೀವು ಕ್ಷತ್ರಿಯ ರತ್ನನು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಸ್ವಾಮಿ? ಹಾಗಾದರೆ ನಿನಗಾವ ಗೌರವಗಳು ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ಹೃದಯದ ದುಃಖ ವೇದನೆಯನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿ ಗುದುರಿಸದೆ ಸಾಹಸ ಮುಖಿಯರಾಗಿ ತನ್ನ ಪತಿಪುತ್ರರನ್ನು ಬೀಳ್ಕೊಂಡಿರುವರು. ಅವರಿಗಾವ ಗೌರವಗಳಿಲ್ಲವೇ? ಇರುವುದು ಪ್ರಾಣೇಶ್ವರ. ರಾವಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾಗಿ ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಪಾತ್ರ ಸಲ್ಲಿಸಿದ ಮಾತ್ಯಾರ ಸ್ವಾಮಿ? ಪ್ರಿಯರಮಣಿ ಹರೆಯುವೆ ಬಾ ಅರುಸದಿನ ಅರುಸದಿನ
ಏಕೆ ಹೀಗೆ ಹೇಳಿದಿರಿ ಪ್ರಾಣೇಶ್ವರ? ಎಲ್ಲ ನೋಡುತ್ತಿರುವಿರಿ, ನನ್ನನ್ನು ತಾನೇ ನೋಡಬೇಕು. ಸ್ವಾಮಿ ಮಾತನಾಡಿ, ನನ್ನ ಮೇಲೆ ಕೋಪವೇ? ಪುನಃ ಹಾಗೆ ನೋಡ್ತಿರುವರಲ್ಲ, ನನ್ನ ಮೇಲೆ ಕೋಪವೇ? ಮತ್ತೇಕೆ ಹೀಗೆ ಇರುವಿರಿ? ನಗಬಾರದೆ? ಆಹಾ ಸ್ವಾಮಿ. ಓ ಹಾಗಾದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೇನಾದರೂ ಪ್ರಾಣತ್ಯಾಗ ಮಾಡಿದರೆ ನನಗಾಗಿ ಅಳುವುದಿಲ್ಲ ಒಂದು ಎಳು ಪ್ರೇಯಸಿ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರು. ನನ್ನ ಕೈಯಾಳು ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಸಮರ್ಪಿಸುವೆ. ಉತ್ತರೆಯು ವೀರ ಸತಿ. ಪತಿ ಆಜ್ಞೆಯೊಳಗೆ ದೇವರ ಆಜ್ಞೆ ಅಂತಲ್ಲವೇ ಸ್ವಾಮಿ? ಹಾಗಾದರೆ ನನಗಾಜ್ಞೆಯನ್ನು ಕೊಡು ಉತ್ತರ. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲಿಯಿಂದ ಭೂಷಿತ